ಯಾವಾಗಲೂ ಒಂದೇ ರೀತಿಯ ಬಿರಿಯಾನಿ ತಿಂದು ಬೋರ್ ಆಗಿದ್ದರೆ ಈ ರೀತಿ ಲೈಟಾಗಿ ಮಸಾಲೆ ಇರುವಂತಹ ಚಿಕನ್ ಬಿರಿಯಾನಿನ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟಪಡ್ತೀರ. ತುಂಬ ಲೈಟಾಗೆ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹೆವಿ ಮಸಾಲೆ ಇರೋದಿಲ್ಲ. ನಾನು ಇದಕ್ಕೆ ಒಂದು ಅರ್ಧ ಕೆಜಿ ಚಿಕನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಗ್ಗರಣೆಗೆ ಬಂದರೂ ಒಂದು 3-4 ಈರುಳ್ಳಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಾಗೆ ಬಿರಿಯಾನಿ ಸ್ಪೈಸೀಸು, 1-2 ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ, ಹಾಗೆ ಕೊತ್ತಂಬರಿ ಇದೆಷ್ಟನ್ನು ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ನಾನು ಇದಕ್ಕೆ ಬಿರಿಯಾನಿ ಮಸಾಲ ಪೌಡರ್ ಏನೇನು ಬೇಕು, ಖಾರದ ಪುಡಿ, ಧನಿಯಾ ಪುಡಿ, ಹಾಗೆಯೇ ಗರಂ ಮಸಾಲ, ಸೊ ಅದೆಲ್ಲವನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಏನು ತೊಳೆದಿಟ್ಕೊಂಡಿರೋ ಚಿಕನ್ಗೆ ಇದನ್ನೆಲ್ಲ ಸೇರಿಸ್ಕೊಂಡು ಪೌಡರ್ನ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಮೊಸರು, ಒಂದು ಕಾಫಿ ಕುಡಿಯೋ ಲೋಟದಲ್ಲಿ 1 ಗ್ಲಾಸ್ ಮೊಸರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಇವಾಗಲೇ ಕಲಸಿ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಟ್ಬಿಡ್ತೀನಿ. ಚೆನ್ನಾಗಿ ನೀಟಾಗಿ ಇದೆಲ್ಲ ಮಸಾಲೆನೂ ಚಿಕನ್ಗೆ ಅಂಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಎತ್ತಿಟ್ಕೊಂಡ್ರೆ ಸಾಕು ನಿಮಗೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿ, ಒಂದು ಅರ್ಧ ಗಂಟೆ ಆದಮೇಲೆ ಕುಕ್ಕರಲ್ಲಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಿರಿಯಾನಿಗೆ ಎಣ್ಣೆ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಣ್ಣೆ, ಹಾಗೆಯೇ ಬಿರಿಯಾನಿ ಸ್ಪೈಸೀಸು, ಹಾಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದೆಲ್ಲವನ್ನು ಹಾಕ್ಕೊಂಡು ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಮುಂದೆ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಳ್ಳೋವಂತಹ ಬಿರಿಯಾನಿ ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬ ಲೈಟಾಗಿ ಹೆವಿ ಮಸಾಲೆ ಇಷ್ಟಪಡದೇ ಇರೋರು ಬಿರಿಯಾನಿ ರೈಸ್ ಟೈಪು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈಗ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊ ಕೂಡ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗೆಲ್ಲ ಸ್ವಲ್ಪ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದ ನಂತರ ನಾವು ಏನು ಮ್ಯಾರಿನೇಟ್ ಮಾಡಿ ಕಲಸಿಟ್ಕೊಂಡಿದ್ವಲ್ಲ ಆ ಚಿಕನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊತಾ ಇಲ್ಲ, ಹಾಗೆ ನಾವು ಕುಟಾಣಿಯಲ್ಲೇ ಜಜ್ಜಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋಂತಹ ಚಿಕನ್ನ ಸೇರಿಸ್ಕೊಂಡು ಈ ಚಿಕನ್ನಲ್ಲಿರುವಂತಹ ನೀರಿನಂಶ ಎಲ್ಲ ಹೋಗಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ, ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷನಾದ್ರು ನೀವು ಹಿಂಗೆ ಕೈ ಆಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ. ಆವಾಗಲೇ ನಮಗೆ ಟೇಸ್ಟ್ ಅನ್ನೋದು ಬರೋದು. ನೋಡಿ, ಇವಾಗ ನಾವೇನು ಮಸಾಲೆ, ಹಸಿ ಮಸಾಲೆ ಎಲ್ಲವೂ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗೆ ನೋಡಿ ಈ ಥರ ಚೆನ್ನಾಗಿ ನೀರು ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗೆ ಕೈ ಆಡಿಕೊಂಡು ಆನಂತರ ನಾವು ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಸೇರಿಸ್ಕೋಬೇಕಾಗತ್ತೆ. ಅಕ್ಕಿ ನೀವು ಎಷ್ಟು ತೊಗೊಂಡಿರ್ತಾರೆ, 2 ಗ್ಲಾಸ್ ತೊಗೊಂಡಿದ್ರೆ ಅದಕ್ಕೆ 4 ಗ್ಲಾಸು ನೀರು ಸೇರಿಸ್ಕೋಬೇಕಾಗತ್ತೆ. ಇನ್ ಕೇಸ್ ಅಕ್ಕಿ ತೊಳೆದಿರೋದ್ರಲ್ಲಿ ಸ್ವಲ್ಪ ನೀರಿದೆ ಅಂದರೆ ಒಂದು 3.5 ಗ್ಲಾಸ್ ನೀವು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ನಾನು ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಆಗೋ ಥರ ಬಿಡಿ. ನೀವು ಕೈ ಆಡ್ತಾನೆ ಇರಿ, ಯಾಕೆಂದರೆ ಅಕ್ಕಿ ನಮಗೆ ತಳ ಹಿಡಿದ್ಬಿಡೋ ಚಾನ್ಸಸ್ ಇರುತ್ತೆ. ಒಂದು ಸ್ವಲ್ಪ ಇದೇ ಮಸಾಲೆಯಲ್ಲಿ ಚೆನ್ನಾಗೇ ಫ್ರೈ ಆಗಬೇಕು. ಸೊ ಅಲ್ಲಿವರೆಗೂ ಒನ್ಸ್ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಉಪ್ಪು ಖಾರ ಏನಾದ್ರು ಬೇಕಾ ಅಥವಾ ನಮಗೆ ಲೈಟಾಗಿ ಇಷ್ಟೇ ಸಾಕಾ ಅಂತ. ನಾನು ತುಂಬ ಲೈಟಾಗೆ ಮಾಡ್ತಾಯಿದ್ದೀನಿ. ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಖಾರ ಎಲ್ಲ ಹಾಕೋಬಹುದು. ಈಗ ನೋಡಿ ಒಂಚೂರೆಲ್ಲ ಫ್ರೈ ಆಗಿದೆ ಅಂತಂದಾಗ ಇದಕ್ಕೆ ನಾವು ನೀರು, ನಾನು ಆವಾಗಲೇ ಹೇಳ್ದಾಗೆ ನೀರು ಸೇರಿಸ್ಕೊಳ್ಳಿ. ಆನಂತರ ನಾವು ಇದನ್ನು ಒಂದು ವಿಷಲ್ ತೆಗೆಸಿದ್ರೆ ಸಾಕು, ತುಂಬ ಬೇಗ ಕ್ವಿಕ್ಕಾಗಿ ಆಗಿಬಿಡತ್ತೆ ನಿಮಗೆ. ನೋಡಿ ಈ ಥರ ನೀಟಾಗಿ ನೀರೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ಫೈನಲ್ಗೆ ಕೊತ್ತಂಬರಿನ ಸೇರಿಸ್ಕೊಂಡು ಒಂದು ಸರಿ ನೀಟಾಗಿ ಕೈ ಆಡ್ಕೊಂಡ್ಬಿಡಿ. ಸೆಟ್ಟಾಗಿದೆ ನೋಡ್ಕೊಳ್ಳಿ, ಉಪ್ಪು ನೋಡ್ಕೊಳ್ಳಿ ಕರೆಕ್ಟ್ ಇದೆ ಅಂತ ಅಂದರೆ ನಿಮಗೆ ಕುಕ್ಕರ್ ವಿಷಲ್ನ ತೆಗೆಸಿದ್ರೆ ಸಾಕು. ತುಂಬ ಬೇಗ ಇನ್ಸ್ಟೆಂಟಾಗಿ ಆಗಿಬಿಡತ್ತೆ, ತುಂಬ ಕ್ವಿಕ್ಕಾಗಿ ಆಗುತ್ತೆ. ಹೆವಿ ಮಸಾಲೆ ಯಾವುದೇ ರೀತಿ ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬದೆ ಮಾಡುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.